ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್ ಕುಮಾರ್ ಶೀಲವಂತ್. ಇವತ್ತಿನ ವಿಷಯ ಏನಪ್ಪ ಅಂದರೆ, ಈ ವಿಡಿಯೋ ಮಾಡೋ ಮೂಲ ಉದ್ದೇಶ ಏನಪ್ಪ ಅಂದರೆ, ದಿನಾಂಕ 27/4/2026 ಪಾದಯಾತ್ರೆ ಹಮ್ಮಿಕೊಂಡಿದ್ದೆ. ದಿನಾಂಕ 30/4/2026 ಕಲಬುರಗಿ ಜಿಲ್ಲೆಯ ಜಿಲ್ಲಾಡಳಿತ ಕಚೇರಿಗೆ ಹೋಗಿ ಭಾರಿ ಮುಳ್ಳು, ಖಾರಿ ಮುಳ್ಳು, ಜಾಲಿ ಮುಳ್ಳು 3 ಥರ ಮುಳ್ಳು ಬಡಿದು ಪ್ರತಿಭಟನೆ ಮಾಡಬೇಕಂತ ಮಾಡಿದ್ದೆ. ಕಾರಣ ಏನಪ್ಪ ಅಂದರೆ, 15 ವರ್ಷದಿಂದ ನಾನು ಕಲಬುರಗಿ ಜಿಲ್ಲೆಯಲ್ಲಿರುವ ಸಿಮೆಂಟ್ ಕಂಪನಿಯ ಕುರಿತು ದೂರು ಸಲ್ಲಿಸ್ತಾ ಬಂದಿದ್ದೇನೆ. ಅದೇ ಜಿಲ್ಲಾಡಳಿತ ಆಗಲಿ, ಜಿಲ್ಲಾ ಪಂಚಾಯತ್ ಆಗಲಿ, ಸರ್ಕಾರ ಆಗಲಿ, ತಾಲೂಕು ಆಡಳಿತ ಆಗಲಿ, ಯಾವ ಅಧಿಕಾರಿಗಳು ಕ್ರಮ ಕೈಗೊಂಡಿರೋದಿಲ್ಲ. ಕೇವಲ ಕೆಳ ಹಂತ ಅಧಿಕಾರಿಗಳಿಗೆ ಪತ್ರ ಬರೆದು ಕೈ ತೊಳ್ಕೊತಾ ಇದ್ದರು. ಹೀಗಾಗಿ ಬೇಸತ್ತು ಕೊನೆಯ ಪ್ರತಿಭಟನೆ ಅಂತ ತಿಳ್ಕೊಂಡು ನಾನು ಪಾದಯಾತ್ರೆ ಇಟ್ಟುಕೊಂಡಿದ್ದೆ. ಇಲ್ಲಿಯ ಸಿಮೆಂಟ್ ಕಾರ್ಖಾನೆಗಳು, ಸಕ್ಕರೆ ಕಾರ್ಖಾನೆಗಳು ಮತ್ತು ಸೋಲಾರ್ ಪ್ಲಾಂಟ್ಗಳು ಏನಿವೆ ಎಲ್ಲ ಕಾಯ್ದೆ ಕಾನೂನು ಉಲ್ಲಂಘನೆ ಮಾಡಿ ಮತ್ತು ಸರ್ಕಾರದ ನಡವಳಿಕೆಗಳು ಉಲ್ಲಂಘನೆ ಮಾಡಿ ಮತ್ತು ಸರ್ಕಾರದ ಅಧಿಸೂಚನೆಗಳು ಉಲ್ಲಂಘನೆ ಮಾಡಿ ಮತ್ತು ಸುತ್ತೋಲೆಗಳು ಉಲ್ಲಂಘನೆ ಮಾಡಿ ಅನೇಕ ಕಾಯ್ದೆ ಕಾನೂನುಗಳು ಉಲ್ಲಂಘನೆ ಮಾಡಿ ಬೃಹತ್ ಪ್ರಮಾಣದ ಕಟ್ಟಡಗಳು, ಬೃಹತ್ ಪ್ರಮಾಣದ ಯಂತ್ರೋಪಕರಣ ಸ್ಥಾಪನೆ ಮತ್ತು ಬೃಹತ್ ಪ್ರಮಾಣದ ಸೋಲಾರ್ ಘಟಕಗಳು, ಇನ್ನಿತರ ಘಟಕಗಳು, ಬಹುಮಹಡಿ ಕಟ್ಟಡಗಳು ನಿರ್ಮಾಣ ಮಾಡಿವೆ. ಅವುಗಳ ಮೇಲೆ ಕ್ರಮ ಕೈಗೊಳ್ಳುವ ಕುರಿತು ನಾನು ದಿನಾಂಕ 27/4/2026 ಪಾದಯಾತ್ರೆ ಹಮ್ಮಿಕೊಂಡಿದ್ದೆ. ಆ ಪಾದಯಾತ್ರೆಯಲ್ಲಿ ಕೆಲವು ನನ್ನ ಸ್ನೇಹಿತರು, ನಾನು ಒಬ್ಬನೇ ಮಾಡ್ಬೇಕಂತ ಮಾಡಿದ್ದೆ. ಕಾರಣ ಏನಪ್ಪ ಅಂದರೆ, ಈ ಬಿಸಿಲಿನ ತಾಪಕ್ಕೆ ಯಾರೂ ಹೈರಾಣ ಆಗಬಾರ್ದು. ನಾನೊಬ್ಬನೇ ಪಾದಯಾತ್ರೆ ಮಾಡಿ ಜಿಲ್ಲಾಡಳಿತ ಕಣ್ಣು ತೆರೆಸುವ ಕೆಲಸ ಮಾಡಬೇಕಂತ ಮಾಡಿದ್ದೆ. ಕ್ರಮ ಕೈಗೊಳ್ಳಲ್ಲ, ಅಥವಾ ನಾನು ಮುಂದೆ ಏನು ಮಾಡಬೇಕಂಬುದಕ್ಕೂ ಇದೊಂದು ಉದಾಹರಣೆ ಇಟ್ಟುಕೊಂಡು ಪಾದಯಾತ್ರೆ ಇಟ್ಟುಕೊಂಡಿದ್ದೆ. 3-4 ದಿನ ನಡಿಬೇಕು. ಆಮೇಲೆ ದಿನಾಂಕ 30ರಂದು ಜಿಲ್ಲಾಡಳಿತ ಕಚೇರಿ ಬೀಗ ಜಡಿಬೇಕಂತ ಮತ್ತು ಸಂಬಂಧಪಟ್ಟ ಎಲ್ಲ ಅಧಿಕಾರಿ ವರ್ಗದವರಿಂದ ಪರವಾನಗಿ ಪಡೆದಿದ್ದೆ. ಹೋಗಿ ಪಾದಯಾತ್ರೆ ಮುಖಾಂತರ ಮಾಡಿ ಬೀಗ ಜಡಿಯೋದು ಒಂದೇ ಬಾಕಿ ಇತ್ತು. ಹೀಗಾಗಿ ಈ ಪಾದಯಾತ್ರೆ ಇಟ್ಟುಕೊಂಡಿದೆ ಅಂತ ತಿಳ್ಕೊಂಡು ಮಾಜಿ ಕಾರ್ಮಿಕ ಸಚಿವರಾದಂಥ ಮತ್ತು ನಮ್ಮ ಗುರುಗಳಾದಂಥ ಎಸ್ ಕೆ ಕಾಂತ ಸರ್ ಅವರಿಗೆ ತಿಳಿಸಿದೆ ಈ ವಿಷಯ. ಹೀಗೆ ಪಾದಯಾತ್ರೆ ಮಾಡ್ತಾಯಿದ್ದೀನಿ, ತಮ್ಮ ಆಶೀರ್ವಾದ ಬೇಕಂತ ನಾನು ಆಶೀರ್ವಾದ ಪಡೆಯೋದಕ್ಕೆ ಹೋಗಿದ್ದೆ. ನಾನು ಸಾಹೇಬ್ರ ಹತ್ರ ಅವರು ಪಾದಯಾತ್ರೆ ಮಾಡೋಕ್ಕೆ ಅನುಮತಿ ಕೊಟ್ಟಿದ್ದರು ಅವರು. ಮತ್ತು ಹೀಗಾಗಿ ನಾನು ಒಬ್ಬನೇ ಪಾದಯಾತ್ರೆ ಮಾಡ್ತೀನಿ ಅಂತ ಮಾಡಿದ್ದೆ. ಆ ನಂತರ ಮುಂದುವರೆದು ನನ್ನ ಪಾದಯಾತ್ರೆಯಲ್ಲಿ ಎಸ್ ಕೆ ಕಾಂತ ಸಾಹೇಬರು ಕೂಡ ಪಾಲ್ಗೊಂಡರು. ಅದು ಆ್ಯಕ್ಚುಲಿ ನಾನು ಒಬ್ಬನೇ ಪಾದಯಾತ್ರೆ ಮಾಡಬೇಕಂತಿತ್ತು. ಯಾಕಂದರೆ ಅವರಿಗೂ ತುಂಬ ವಯಸ್ಸಾಗಿರೋದ್ರಿಂದ ಮತ್ತು ದೂರ ನಡೆಯೋದ್ರಿಂದ ಅವ್ರಿಗೆ ಹೈರಾಣ ಆಗ್ತದೆ, ತ್ರಾಸಾಗ್ತದೆ ಅಂತ ತಿಳ್ಕೊಂಡು ನಾನು ಒಬ್ಬನೇ ಇಟ್ಕೊಂಡಿದ್ದೆ. ಅದು ಅವರು ಬಂದು ಅಲ್ಲಿ ಮಳಖೇಡ ಗ್ರಾಮದಿಂದಲೇ ಬಂದು ಅಲ್ಲೇ ಪಾಲ್ಗೊಂಡರು. ಹೋರಾಟಗಾರರು ಎಂದೂ ಸುಮ್ಮನೆ ಮನೆಯಲ್ಲಿ ಕುಳಿತುಕೊಳ್ಳಲ್ಲ, ಅವ್ರಿಗೆ ಒಂದು ಚಟಪಟಿಕೆ ಇರ್ತದೆ. ಹೀಗಾಗಿ ಯಾವಾಗಲೂ ಹಿಂದೆಯೂ ಕೂಡ ಅವರು ನಮ್ಮ ಬೆಂಬಲವಾಗಿ ನಿಂತಿದ್ದರು, ಈಗೂ ಕೂಡ ಬೆಂಬಲವಾಗಿ ನಿಂತಿದ್ದಾರೆ. ಹೀಗಾಗಿ ಅವರ ಆರೋಗ್ಯ ದೃಷ್ಟಿಯಿಂದ ಭಾಳ ಚಿಂತೆಯಲ್ಲಿದ್ದೆ ನಾನು. ಅಂದು 27/4/2026 ನಾನೇನು ಪಾದಯಾತ್ರೆ ಹಮ್ಮಿಕೊಂಡಿದ್ದೆ. ನನ್ನ ಕೆಲವು ಸ್ನೇಹಿತರ ಜೊತೆಗೆ ಮತ್ತು ಕೆಲವು ರೈತರ ಜೊತೆ ನಾನು ಪಾದಯಾತ್ರೆ ಪ್ರಾರಂಭ ಮಾಡಿದ್ದೆ. ಹೀಗಾಗಿ ಬಿಸಿಲಲ್ಲೇ 7-8 ಕಿಲೋಮೀಟ್ರು ಇವಣಿ ಗೇಟ್ ಹತ್ತಿರ ಏನು ಮಠ ಇದೆ, ಆ ಮಠದಲ್ಲಿ ವಾಸ್ತವ್ಯ ಮಾಡಿದ್ದೆವು ನಾವು. ಹೀಗಾಗಿ ಆ ಮಠದಲ್ಲಿ ವಾಸ್ತವ್ಯ ಮಾಡಿರೋದ್ರಿಂದ ಬೆಳಗ್ಗೆ ಎದ್ದು ಮತ್ತು ಪಾದಯಾತ್ರೆ ಪ್ರಾರಂಭ ಮಾಡಬೇಕಾಗಿತ್ತು. ಅಂದು ಕೂಡ ಮುಂಜಾನೆ 5 ಗಂಟೆ ಫೋನ್ ಮಾಡಿ ಕಾಂತ ಸಾಹೇಬರು ಮತ್ತು ಈ ಪಾದಯಾತ್ರೆಯಲ್ಲೂ ಕೂಡ ಪಾಲ್ಗೊಳ್ತೀನಿ ಅಂತ ಹೇಳಿದರು. ಹೀಗಾಗಿ ಅವರು ಬರೋರಿದ್ದರು. ಹೀಗಾಗಿ ಅದು 7-8 ಕಿಲೋಮೀಟರ್ ನಡೆದಿತ್ತು, ಸಕ್ಸಸ್ ಆಗಿತ್ತು. ಮತ್ತು ಹಲವು ರೈತರುಗಳು ಮತ್ತು ಹಲವು ಸಂಘಟನಾ ಮುಖಂಡರು ಬಂದು ಪಾಲ್ಗೊಂಡಿದ್ದರು. ಮತ್ತು ವಿಶೇಷ ಏನಪ್ಪ ಅಂದರೆ, ಹಲವು ನಮಗೆ ಗೊತ್ತಿಲ್ಲ ಯಾರಂತ, ಅವರು ಕೂಡ ಫೇಸ್ಬುಕ್ನಲ್ಲಿ ಕಾಮೆಂಟ್ ಮಾಡಿದರು. ಏನಾದರೂ ಆರ್ಥಿಕ ಸಹಾಯ ಬೇಕಾದರೆ ಕೊಡ್ತೀವಿ, ಮತ್ತು ಇನ್ನಿತರ ಯಾವುದಾದ್ರೂ ಸಹಾಯ ಬೇಕಾದರೆ
ಮಾಡಿಕೊಡ್ತೀವಿ ಅಂತ ಹೇಳಿದರು. ಅವರು ಕೂಡ ಧನ್ಯವಾದಗಳು. ಮತ್ತು ಅಂದು 30ನೇ ತಾರೀಕದಂದು ಸಾಕಷ್ಟು ರೈತರು, ಹೋರಾಟಗಾರರು, ಕಾರ್ಮಿಕರು, ವಿವಿಧ ಪಕ್ಷದ ಮುಖಂಡರು ಪಾಲ್ಗೊಳ್ಳುವವರಿದ್ದರು. ಅಂದಿನ ದಿನ 30ನೇ ತಾರೀಕು. ಅದು 28ನೇ ತಾರೀಕು ಜಿಲ್ಲಾಡಳಿತ ಕಚೇರಿ, 27ನೇ ತಾರೀಕಂದು ಹಲವು ಅಧಿಕಾರಿಗಳನ್ನು ಕಳಿಸಿ ಮಾನ್ಯ ಸಚಿವರಾದಂಥ ಎಸ್ ಕೆ ಕಾಂತರಾಜ್ ಸಾಬ್ರವರು ಮನವೊಲಿಕೆ ಮಾಡಿಕೊಳ್ಳಲು ವಿಫಲರಾದರು. ಯಾವುದೇ ಒಂದು ಪತ್ರ ಬರೆದು ಕೊಡ್ಲಿಕ್ಕೆ ಹಿಂಜರಿದರು. ಹೀಗಾಗಿ ಅಂದು ಏನೂ ಆಗಲಿಲ್ಲ, ಸಂಧಾನ ವಿಫಲ ಆಯಿತು. 28ನೇ ತಾರೀಕದಂದು ಮಾನ್ಯ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನಮರವರು ಕೂಡ ಇವರನ್ನು ಕಳಿಸಿ ಜಿಲ್ಲಾಡಳಿತವೇ ಇಲ್ಲಿ ಬಂದಂಗಾಗಿತ್ತು. ಸುಮಾರು 11 ಇಲಾಖೆಯ ಅಧಿಕಾರಿಗಳು ಬಂದು ನಮ್ಮ ಬೇಡಿಕೆ ಏನವ ಅದು 4 ತಿಂಗಳಲ್ಲಿ ನಾವು ವರದಿ ಸಲ್ಲಿಸ್ತೀವಿ ಅಂತ ತಿಳ್ಕೊಂಡು ಲಿಖಿತ ರೂಪದಲ್ಲಿ ಬರೆದು ಕೊಟ್ಟಿದ್ದಾರೆ. ಮಾನ್ಯ ಸಹಾಯಕ ಆಯುಕ್ತರಾದಂಥ ಪ್ರಭುರೆಡ್ಡಿಯವರು, AC ಸೇಡಂರವರು ಮತ್ತು ಶ್ರೀಯಂಕ ಧನಶ್ರೀಯವರು, ತಹಸೀಲ್ದಾರರು ಸೇಡಂರವರು ಮತ್ತು ತಾಲೂಕ್ ಪಂಚಾಯತಿಯವರಾದಂಥ ಚೆನ್ನಪ್ಪ ರಾಯಣ್ಣನವರು ಮತ್ತು ತಾಲೂಕ್ ಪಂಚಾಯತಿ ಚಿತ್ತಾಪುರವರಾದ ಅಕ್ರಮ್ ಪಾಷರವರು ಮತ್ತು ಕಾರ್ಮಿಕ ಇಲಾಖೆ ಕಲಬುರಗಿ ವತಿಯಿಂದ ಮತ್ತು ಕಾರ್ಖಾನೆ ಮತ್ತು ಬಯಲಾರ ಇಲಾಖೆ ಕಲಬುರಗಿ ವತಿಯಿಂದ ಮತ್ತು ಕರ್ನಾಟಕ ರಾಜ್ಯ ಮಾಲಿನ್ಯೇತರ ಮಂಡಳಿ ರಾಜೇಶ್ ಕಚೇರಿ ಕಲಬುರಗಿ ವತಿಯಿಂದ ಮತ್ತು ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ವತಿಯಿಂದ ಮತ್ತು ಇನ್ನಿತರ ಇಲಾಖೆ ವತಿಯಿಂದ ಅಧಿಕಾರಿಗಳು ಬಂದು ಭೇಟಿಯಾಗಿ ಈ ಧರಣಿ ಸ್ಥಳಕ್ಕೆ ಬಂದು 28ನೇ ತಾರೀಕದಂದು ಧರಣಿ ಸ್ಥಳಕ್ಕೆ ಬಂದು ಇದು ಏನು ಪ್ರತಿಭಟನೆ ಕೈಬಿಡಲು ವಿನಂತಿ ಮಾಡಿಕೊಂಡರು. ಸುಮಾರು 4-5 ತಾಸು ಚರ್ಚೆ ಆದ ನಂತರ ಅವರು ಎಲ್ಲ ನಮ್ಮ ಮನವಿಗೆ ಸ್ಪಂದನೆ ಮಾಡಿದ್ರು. ಆದರೆ ನನ್ನ ಮೇನ್ ಉದ್ದೇಶ ಏನಪ್ಪ ಅಂದರೆ ಇದು ಬೃಹತ್ ಪ್ರಮಾಣದ ಇದು ಈ ಹಂತದಲ್ಲಿ ಯಾವ ಅಧಿಕಾರಿಗಳು ಸುಮಾರು ಅಧಿಕಾರಿಗಳಿಗೆ, ಈ ಎಲ್ಲ ಅಧಿಕಾರಿಗೆ ಏನು ಹೇಳಿದ್ದೀನಿ, ಅವರೆಲ್ಲರಿಗೆ ರಾಜ್ಯ ಸರ್ಕಾರದಿಂದ ಮತ್ತು ಮುಖ್ಯಮಂತ್ರಿ ಕಾರ್ಯಾಲಯದಿಂದ ಮತ್ತು ವಿವಿಧ ಇಲಾಖೆಯ ಸಚಿವರುಗಳಿಂದ ಮತ್ತು ವಿವಿಧ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಿಂದ ಹಲವು ಪತ್ರಗಳು ಬಂದಿವೆ. ವರದಿ ಕೊಡ್ರಿ ಅಂತ. ಅವರು ಅವಾಗ ಯಾವುದೂ ವರದಿ ಸಲ್ಲಿಸಿರೋದಿಲ್ಲ. ಪಾದಯಾತ್ರೆ ಇಟ್ಟುಕೊಂಡಾಗ ಮಾತ್ರ ನಾವು ವರದಿ ಸಲ್ಲಿಸ್ತೀವಿ ಅಂತ ಬಂದಿದ್ದಾರೆ ಅವರು. ಇವರಿಂದ ಯಾವುದೇ ಕ್ರಮ ಕೈಗೊಳ್ಳೋಕ್ಕಾಗೋದಿಲ್ಲ. ಆದರೆ ಕ್ರಮ ಕೈಗೊಂಡ್ರೆ ಅದು ಪಾರದರ್ಶಕವಾಗಿರೋದಿಲ್ಲ. ಇದು ಎಲ್ಲ ಕಂಪ್ನಿಯ ಮೊದಲೇ ಹೇಳಿದಾಗೆ ಕಂಪ್ನಿ ಏಜೆಂಟು ಮತ್ತು ದಲಾಲರ ಥರ ಕೆಲಸ ಮಾಡ್ತಿದ್ದಾರೆ. ನಾನು ಇದು ಯಾಕಪ್ಪ ಅಂದರೆ ಸ್ಟಾಪ್ ಮಾಡಿದೆ ಅಂದರೆ, ಎಸ್ ಕೆ ಕಾಂತರಾಜ್ ಸಾಬ್ರವರು ನಮ್ಮ ಜೊತೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ನಮಗೆ ಈ ಹೋರಾಟದಲ್ಲಿ ಗೆಲುವುಕ್ಕಿಂತ ಇದು ನಾನು 15 ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೀನಿ. ಇದರಲ್ಲಿ ಈ ಹೋರಾಟಕ್ಕಿಂತ ನಮಗೆ ಎಸ್ ಕೆ ಕಾಂತರಾಜ್ ಸಾಬ್ರವರ ಪ್ರಾಣ ಭಾಳ ಇಂಪಾರ್ಟೆಂಟ್ ಇತ್ತು. ಈ ಬಿಸಿಲಲ್ಲಿ ನಮಗೆ ಹೊರಗಡೆ ಬರ್ಲಿಕ್ಕೆ ಇರಲಿಲ್ಲ. ಅಂಥದ್ರಲ್ಲಿ 7-8 ಕಿಲೋಮೀಟರ್ ನಡೆದು ನಮ್ಮ ಜೊತೆ ಇದ್ದು ನಾನು ನಿಮ್ಮ ಜೊತೆ ಇರ್ತೀವಿ ಅಂತ ತಿಳ್ಕೊಂಡು ರೈತರ ಪರವಾಗಿ ಮತ್ತು ಕಾರ್ಮಿಕ ಪರವಾಗಿ ನಾನು ಯಾವಾಗಲೂ ಸದಾ ನಾನು ಜೀವ ಇರುವಾಗಲೂ ನಾನು ಹೋರಾಟ ಮಾಡ್ತೀನಿ ಅಂತ ತೋರಿಸ್ಕೊಟ್ಟಿದ್ದಾರೆ. ಹೀಗಾಗಿ ಅವರು ನಮ್ಮ ಕೆಲಸಕ್ಕಿಂತ ಅವ್ರ ಪ್ರಾಣ ಭಾಳ ಮುಖ್ಯವಾದ ನಮಗೂ. ಹೀಗಾಗಿ ನಾವು ಅಧಿಕಾರಿಗಳ ಮನ್ನಣೆ ನೀಡಬೇಕಾಯಿತು. ಇದು ಬಿಸಿಲಿರೋದ್ರಿಂದ, ಸುಡು ಬಿಸಿಲಿರೋದ್ರಿಂದ ಮತ್ತು ಜಿಲ್ಲಾಡಳಿತ ಕೂಡ ಹಲವು ಸೂಚನೆ ಕೂಡ ನೀಡ್ತಾ ಇದೆ. ಅತಿ ಹೆಚ್ಚಾದ ಉಷ್ಣಾಂಶ ದಾಖಲಾಗ್ತಾಯಿದೆ. ಹೀಗಾಗಿ ನಮ್ಮ ಹೋರಾಟಕ್ಕಿಂತ ಕಾಂತ ಸಾಬ್ರದ್ದು ಭಾಳ ಮುಖ್ಯ ಆಗಿತ್ತು. ಹೀಗಾಗಿ ಮನ್ನಣೆ ಕೊಟ್ಟು ಮತ್ತು ಜಿಲ್ಲಾಡಳಿತ ಮನವಿಗೆ ಸ್ಪಂದನೆ ಮಾಡಿ ಮತ್ತು ವಿವಿಧ ಇಲಾಖೆ ಏನು ಅಧಿಕಾರಿಗಳು ಬಂದಿದ್ದರು ಅವ್ರಿಗೆ ಕೂಡ ಗೌರವ ಕೊಟ್ಟು ಈ ಧರಣಿ ಏನು ಹಿಂದಕ್ಕೆ ಪಡೆದಿದ್ದೇವೆ ಅದ್ರದ್ದು ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ. 4 ತಿಂಗಳು ಗಡುವು ತಂದಿದ್ದಾರೆ. ಆ 4 ತಿಂಗಳಲ್ಲಿ ವರದಿ ನಾನು ಏನು ಇಲ್ಲಿವರೆಗೆ ದೂರು ಕೊಟ್ಟಿದ್ದೆ ಅದರ ಮೇಲೆ ವರದಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇದಕ್ಕಿಂತ ಮುಂಚೆ ಹಲವು ಅಧಿಕಾರಿಗಳು ಅವ್ರಿಗೆ ಪತ್ರ ಬರೆದ್ರು ಕೂಡ ಅವರು ಯಾವುದೇ ವರದಿ ಕೊಟ್ಟಿಲ್ಲ, ವರದಿ ತರಿಸ್ಕೊಂಡಿಲ್ಲ. ಅವರು ಇವಾಗ ವರದಿ ತರಿಸ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೂ ನಂಬಿಕೆ ಮಾಡಬೇಕು, ವಿಶ್ವಾಸ ಮಾಡಬೇಕು. ಹೀಗಾಗಿ ಅಧಿಕಾರಿಗಳು ಇನ್ನೇನಿದ್ದಾರೆ ಇವಾಗಲಾದರೂ 4 ತಿಂಗಳಲ್ಲಿ ವರದಿ ಕೊಡ್ತಾರಂತ ನಾನು ವಿಶ್ವಾಸ ಇಟ್ಕೊಂಡಿದ್ದೇನೆ, ನಂಬಲೇಬೇಕಾಗ್ತದೆ. ಹೀಗಾಗಿ ಒಂದು ವೇಳೆ 4 ತಿಂಗಳಲ್ಲಿ ವರದಿ ಆಗಲಿಲ್ಲ ಅಂದರೆ, ವರದಿ ಪಾರದರ್ಶಕವಾಗಿ ಆಗಲಿಲ್ಲ ಅಂದರೆ ಮತ್ತೆ ಹೋರಾಟ ಮಾಡ್ತೀನಿ. ಮತ್ತು ವರದಿಯನ್ನು ಅಪೂರ್ಣವಾಗಿ ಕೊಟ್ಟಿದ್ದರೆ ಮತ್ತೆ ಹೋರಾಟ ಮುಂದುವರಿಸಬೇಕಾಗ್ತದೆ. ಮತ್ತು ಅದೇ ಜಿಲ್ಲಾಡಳಿತ ಕಚೇರಿಗೆ ಬೀಗ ಜಡಿದು ಭಾರಿ ಮುಳ್ಳು, ಖಾರಿ ಮುಳ್ಳು, ಜಾಲಿ ಮುಳ್ಳು 3 ಥರ ಮುಳ್ಳು ಬಿಡಬೇಕು. ನಂದು
ಒಂದು ವೇಳೆ 4 ತಿಂಗಳಲ್ಲಿ ಅದು ವರದಿ ತರಿಸ್ಕೊಂಡು ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ಸಚಿವ ಸಂಪುಟದಲ್ಲಿ ನಿರ್ಣಯ ಕೈಗೊಂಡು ನಿರ್ಣಯದ ಕಾಪಿ ಬೇಕು ನನಗೆ. ಇದೆ ಒಂದು ನ್ಯಾಯಾಂಗ ತನಿಖೆ ಆಗಬೇಕಿದು, ಒಂದು ಕಮಿಟಿ ರಚನೆ ಆಗಬೇಕು, ಇಲ್ಲ CBI ತನಿಖೆ ಆಗಬೇಕು. ಇಲ್ಲಿ ಸಾಕಷ್ಟು ಹಗರಣಗಳು ನಡೀತಿದ್ದಾವೆ. ತೆರಿಗೆ ವಂಚನೆ ಮಾಡ್ತಾಯಿದ್ದೇವೆ, ಪರವಾನಗಿ ಇಲ್ಲದೆ ಕಟ್ಟಡ ನಿರ್ಮಾಣ ಮಾಡ್ತಿದ್ದಾರೆ, ಪರವಾನಗಿ ಇಲ್ಲದೆ ಬೃಹತ್ ಯಂತ್ರೋಪಕರಣ ಸ್ಥಾಪನೆ ನಿರ್ಮಾಣ ಮಾಡ್ತಿದ್ದಾರೆ, ಮತ್ತು ಪರವಾನಗಿ ಇಲ್ಲದೆ ಸೋಲಾರ್ ಪ್ಲಾಂಟ್ಗಳು ನಿರ್ಮಾಣ ಮಾಡ್ತಿದ್ದಾರೆ. ರೈತರಿಗೆ ಮೋಸ ಮತ್ತು ವಂಚನೆ ಮಾಡಿ ರೈತರಿಂದ ಕಡಿಮೆ ದರದಲ್ಲಿ ಭೂಮಿ ಖರೀದಿ ಮಾಡ್ತಾಯಿದ್ದಾರೆ. ಮತ್ತು ರಾತ್ರಿ ಹೊತ್ತಿನಲ್ಲಿ ಕಪ್ಪು ಹೊಗೆ ಬಿಟ್ಟು ಪೂರ್ತಿ ಪರಿಸರ ಹಾಳು ಮಾಡ್ತಾಯಿದ್ದಾರೆ. ಮತ್ತು ಅನೇಕ ವಾಹನಗಳು ಓಡಾಟದಿಂದ ಉಸಿರಾಟಕ್ಕೆ ತೊಂದರೆ ಆಗ್ತದೆ. ಮತ್ತು ಈ ಎಲ್ಲ ಕಂಪ್ನಿಯ ಕೆಮಿಕಲ್ ಏನಿದೆ ಸುತ್ತಮುತ್ತ ನದಿ, ಕೆರೆ, ನಾಲಿಗಳಿಗೆ ಬಿಡ್ತಾಯಿದ್ದಾರೆ. ಇವೆಲ್ಲ ತನಿಖೆ ಆಗಬೇಕು. ನಾನೇನು 15 ವರ್ಷದಿಂದ ನಾನು ಹೋರಾಟ ಮಾಡ್ತಾಯಿದ್ದೀನಿ. ಅದರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗಬೇಕು. ಒಂದು ವೇಳೆಗೆ ಪಾರದರ್ಶಕವಾಗಿ ವರದಿ ಸಲ್ಲಿಸಿದರೆ ಅದು ಇಂಪ್ಲಿಮೆಂಟೇಷನ್ ಮಾಡ್ರಿ ಅಂತ ತಿಳ್ಕೊಂಡು ಹೋರಾಟ ಮಾಡ್ತೀನಿ. 4 ತಿಂಗಳಲ್ಲಿ 28ನೇ ತಾರೀಕಿನಿಂದ 4 ತಿಂಗಳದ್ದು ಎಷ್ಟಾಗ್ತದೆ 28 ಆದ ನಂತರ 29ನೇ ತಾರೀಕು ಮತ್ತೆ ಹೋರಾಟ ಪ್ರಾರಂಭ ಆಗ್ತದೆ. 4 ತಿಂಗಳ ನಂತರ ಒಂದು ವೇಳೆ ಪಾರದರ್ಶಕ ಇರಲಿಲ್ಲ ಅಂದರೆ ಮತ್ತು ಅವ್ರ ವಿರುದ್ಧ ಕೂಡ ಹೋರಾಟ ಪ್ರಾರಂಭ ಆಗ್ತದೆ. ಇದು ಅವರು ಪಾರದರ್ಶಕವಾಗಿ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಪಾರದರ್ಶಕವಾಗಿ ವರದಿ ಕೊಡ್ತಾರಂತ ನಾನು ಆಶಾಭಾವನೆ ಇಟ್ಕೊಂಡಿದ್ದೀನಿ. ಮತ್ತು ಈ ಏನು ಪಾದಯಾತ್ರೆಗೆ ಯಶಸ್ವಿಗೊಳಿಸಿದಂಥ ಎಲ್ಲ ಪ್ರತ್ಯಕ್ಷ ಮತ್ತು ಪರೋಕ್ಷ ಸ್ನೇಹಿತರಿಗೆ ಎಲ್ಲರಿಗೂ ಈ ವಿಡಿಯೋ ಮೂಲಕ ಧನ್ಯವಾದಗಳು. ಮತ್ತು ಹಲವು ಸ್ನೇಹಿತರು ಅವರು ನಮ್ಗೆ ಗೊತ್ತಿಲ್ಲ ಆದರೂ ಕೂಡ ಅವರು ಆರ್ಥಿಕವಾಗಿ ಸಹಾಯ ಮಾಡ್ತೀವಿ ಮತ್ತು ಮುಂದೆ ಯಾವುದಾದ್ರೂ ಸಹಾಯ ಬೇಕಾದರೆ ನಾವು ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳಿದರು. ಅವ್ರಿಗೆ ಕೂಡ ಧನ್ಯವಾದಗಳು. ಮತ್ತು ಕಲಬುರಗಿಯಲ್ಲಿ ಯೂನಿವರ್ಸಿಟಿ ಹತ್ರ ಅಥವಾ ESI ಹಾಸ್ಪಿಟಲ್ ಹತ್ರ ಅಥವಾ ಈ ಅನ್ನಪೂರ್ಣ ಕ್ರಾಸ್ ಹತ್ರ ಬಂದು ನಿಮಗೆ ಸೇರ್ತೀವಿ, ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡೋಣ ಅಂತ ತಿಳ್ಕೊಂಡು ಭಾಳಷ್ಟು ರೈತರು, ಕಾರ್ಮಿಕರು ಮತ್ತು ಹೋರಾಟಗಾರರು ಕೂಡ ಫೋನ್ ಮುಖಾಂತರ ತಿಳಿಸಿದ್ದಾರೆ. ಅವ್ರಿಗೆ ಕೂಡ ಧನ್ಯವಾದಗಳು. ಈ ಹೋರಾಟ ಇಷ್ಟಕ್ಕೆ ನಿಲ್ಲುವುದಿಲ್ಲ, ಮುಂದೆ ಬೃಹತ್ ಪ್ರಮಾಣದ ಹೋರಾಟ ಇದೆ. ಇದು ಕಾರಣಾಂತರದಿಂದ ಈ ವಿಡಿಯೋ ಮಾಡೋಕ್ಕೆ ತಡ ಆಗಿದೆ. ಬೇರೆ ಕಾರಣಕ್ಕಾಗಿ ನಾನು ಮಾಡೋಕ್ಕಾಗಲಿಲ್ಲ ವಿಡಿಯೋ. ಹೀಗಾಗಿ ಅವರಿಗೆ ಧನ್ಯವಾದಗಳು ಹೇಳೋಕ್ಕೆ ನಾನು ಆಗಲಿಲ್ಲ. ಹೀಗಾಗಿ ಅವರಲ್ಲಿ ಕ್ಷಮೆ ಕೋರ್ತೀನಿ. ಹೀಗಾಗಿ 4 ತಿಂಗಳ ನಂತರ ಒಂದು ವೇಳೆಗೆ ಪಾರದರ್ಶಕ ವರದಿಗಳು ತರಿಸ್ಕೊಂಡು ಅದ್ರ ಮೇಲೆ ಕ್ರಮ ಕೈಗೊಂಡಿರಬೇಕು. 4 ತಿಂಗಳಲ್ಲಿ ಒಂದು ವೇಳೆಗೆ ಆಗಲಿಲ್ಲ ಅಂದರೆ, ಒಂದು ವೇಳೆ ಪಾರದರ್ಶಕ ಇರಲಿಲ್ಲ ಅಂದರೆ ಅದ್ರ ಕೂಡ ಮುಖಾಂತರ ಹೋರಾಟ ಮಾಡ್ತೀನಿ. ಅದೇ ಜಿಲ್ಲಾಡಳಿತ ಕಚೇರಿ ಬೀಗ ಜಡಿಯೋದು. ಯಾವುದೇ ಕಾರಣಕ್ಕಾಗಿ ಅದು ಹೋರಾಟ ನಿಲ್ಲುವುದಿಲ್ಲ. ಮತ್ತು ಪಾರದರ್ಶಕವಾಗಿ ನಡೆಸಲು ಸಚಿವರಾದಂಥ RDPR ಮಿನಿಸ್ಟರ್ ಅಂತ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ರವರು ವೈದ್ಯಕೀಯ ಶಿಕ್ಷಣ ಮಂತ್ರಿಗಳು ಇದ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಇವೆಲ್ಲ ಭ್ರಷ್ಟ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು. ಮತ್ತು ಕೆಲಸದಲ್ಲಿ ನಿರ್ಲಕ್ಷ್ಯ ವಹಿಸಿರುವಂಥ ಎಲ್ಲ ಅಧಿಕಾರಿಗಳ ಮೇಲೆ ನಿಗಾ ಇಟ್ಟಿರಬೇಕು. ಇದು 4 ತಿಂಗಳವರೆಗೆ ಮತ್ತೆ ಕೂಲಂಕುಷವಾಗಿ ಒಂದೊಂದೇ ವಿಷಯವಾಗಿ ನಾನು ಪ್ರೆಸ್ ಮೀಟ್ ಮಾಡ್ತಾ ಹೋಗ್ತೀನಿ ಮತ್ತು ವಿಡಿಯೋ ಮಾಡ್ತಾ ಹೋಗ್ತೀನಿ. ಇದು ಒಂದು ಸಣ್ಣ ಜಾಗೃತಿ ಅಂತ ತಿಳ್ಕೊಂಡಿದ್ದೆ ನನ್ನ ಪಾದಯಾತ್ರೆ. ಆ ಪಾದಯಾತ್ರೆಯಿಂದ ಯಶಸ್ವಿಯಾಗಿದೆ. ಅಧಿಕಾರಿಗಳು ಏನು 15 ವರ್ಷದಿಂದ ಅವ್ರ ಹತ್ರ ಹೋಗಿದ್ದೆ, ಅವರು ಒಂದೇ ದಿನದಲ್ಲಿ ನಮ್ಮ ಹತ್ರ ಬಂದಿದ್ದಾರೆ. ಇದು ಪಾದಯಾತ್ರೆ ಯಶಸ್ವಿಗೊಳಿಸಿದಂಥ ಮೇನ್ ಎಲ್ಲ ನನ್ನ ಸ್ನೇಹಿತರಿಗೂ ಅವರಿಗೂ ಕೂಡ ಧನ್ಯವಾದಗಳು. ಇದು ಹೋರಾಟ ಮುಂದುವರಿದಿದೆ. ಇದು ಇಷ್ಟಕ್ಕೆ ನಿಲ್ಲಲ್ಲ. ಇದು ಸಚಿವ ಸಂಪುಟದಲ್ಲಿ ನಿರ್ಣಯ ಕೈಗೊಂಡಿದ್ದು ಕಾಪಿ ಬೇಕು. ಅವರು ಸರ್ಕಾರ ವರದಿ ತರಿಸ್ಕೊಂಡು ಇದ್ರ ಮೇಲೆ ಇಂಪ್ಲಿಮೇಷನ್ ಮಾಡಿ ಮತ್ತು ಯಾವುದಾದ್ರೂ ತನಿಖೆ, CBI ತನಿಖೆ ಅಥವಾ ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆ ಅಂದರೆ ರಿಟೈರ್ಡ್ ಚೀಫ್ ಜಸ್ಟಿಸ್ ಅವರ ನೇತೃತ್ವದಲ್ಲಿ ಇದು ತನಿಖೆ ಆಗಬೇಕು. ಸಾಕಷ್ಟು ಪ್ರಮಾಣದಲ್ಲಿ ಕಂಪ್ನಿಗಳು ತೆರಿಗೆ ವಂಚನೆ ಮಾಡ್ತಾಯಿದ್ದೇವೆ ಮತ್ತು ಹಲವು ಕಾಯ್ದೆ ಕಾನೂನುಗಳು, ನಿಯಮಗಳು, ನಡವಳಿಗಳು, ಆದೇಶಗಳು ಉಲ್ಲಂಘನೆ ಮಾಡಿವೆ. ಅವೆಲ್ಲ ರಿಯಾಯಿತಿ, ವಿನಾಯಿತಿ, ಆ ಕಂಪ್ನಿ ನೀಡಿರುವಂಥ ಎಲ್ಲ ರಿಯಾಯಿತಿ, ವಿನಾಯಿತಿ, ಮಂಜೂರಿ ಎಲ್ಲ ರದ್ದು ಮಾಡಬೇಕು. ಮತ್ತು ಮನಸ್ಸಿಗೆ ಬಂದಂಗೆ ಸರ್ಕಾರಿ ಭೂಮಿಯನ್ನು ಕಬಳಿಕೆ ಮಾಡ್ಕೊಂಡಿದ್ದಾವೆ ಮತ್ತು ಮನಸ್ಸಿಗೆ ಬಂದಂಗೆ ನಾಲಾ, ಹಣದಿ ಎಲ್ಲ ಕಬ್ಜಾ ಮಾಡ್ಕೊಂಡು ಕುಂತಿದ್ದಾರೆ ಇವರೆಲ್ಲ. ಮತ್ತು ಪರಿಸರ ಮೇನ್ ಉದ್ದೇಶ ಪರಿಸರ ಹಾಳು ಮಾಡ್ತಾಯಿದ್ದಾರೆ. ಅದರ ಮೇಲೆ ಕ್ರಮ ಕೈಗೊಳ್ಳಬೇಕು. ಮತ್ತು ಏನು ಅವಶ್ಯಕತೆಗಿಂತ ಅಧಿಕ ಏನು ಕೃಷಿ ಭೂಮಿಯನ್ನು ಖರೀದಿ ಮಾಡಿಕೊಂಡಿದ್ದಾರೆ ಅವೆಲ್ಲ ಭೂಮಿ ರೈತರಿಗೆ ಮರಳಿ ವಾಪಸ್ ಕೊಡಬೇಕು. ಮತ್ತು ಏನು ಕಾಯ್ದೆ ಕಾನೂನು ಉಲ್ಲಂಘನೆ ಮಾಡಿದಲ್ಲಿ
ಎಲ್ಲ ಏನು ಯಾವ್ಯಾವ ಸಿಮೆಂಟ್ ಕಂಪನಿಗಳು ಕಾಯ್ದೆ ಕಾನೂನು ಉಲ್ಲಂಘನೆ ಮಾಡಿದ್ದಾವೆ ಅವೆಲ್ಲ ಕಂಪನಿಗಳು ಒಡೆದಾಕಿ ಅವು ಮತ್ತು ಮೂಲ ರೈತರಿಗೆ ಯಾವ ಭೂಮಿ ಕಳ್ಕೊಂಡಿದ್ದಾರೆ ರೈತರು ಅವರ ಮೂಲ ಮಾಲೀಕರಿಗೆ ರೈತರಿಗೆ ವಾಪಸ್ ಕೊಡಬೇಕಂತ ಮತ್ತೊಮ್ಮೆ ಈ ವಿಡಿಯೋ ಮೂಲಕ ಈ ಹೋರಾಟದ ಕಿಚ್ಚು ಇನ್ನೂ ಆರಿಲ್ಲ. ಇನ್ನೂ ಕೆಲವು ದಿನದಲ್ಲಿ ಇನ್ನೊಂದು 2-3 ದಿನದಲ್ಲಿ ಮತ್ತೆ ವಿಡಿಯೋ ಮುಖಾಂತರ ಎಲ್ಲರಿಗೂ ನಾನು ಕಂಪ್ನಿಗಳು ಯಾವ್ಯಾವ ಕಾಯ್ದೆ ಕಾನೂನು ಉಲ್ಲಂಘನೆ ಮಾಡಿದ್ದಾವೆ ಮತ್ತು ಯಾವ್ಯಾವ ಭೂಮಿ ಇಟ್ಕೊಂಡಿದ್ದಾರೆ, ಯಾವ್ಯಾವ ಭೂಮಿ ಸರ್ಕಾರಿ ಜಮೀನುಗಳು ಬಳಕೆ ಮಾಡ್ಕೊಂಡಿದ್ದಾರೆ ಎಲ್ಲ ಮತ್ತು ಕೂಲಂಕುಷವಾಗಿ ಇನ್ನೂ ಸಾಕಷ್ಟಿದೆ. ಇದು ಏನು ನಾನು ಹೇಳಿದ್ದು ಏನೂ ಇಲ್ಲ, ಇದು ಸಾಕಷ್ಟು ಪ್ರಮಾಣದಲ್ಲಿದೆ. ಹಾಗೆ ವಿಡಿಯೋ ಮಾಡ್ತೀನಿ, ಪ್ರೆಸ್ ಮೀಟ್ ಮಾಡ್ತೀನಿ, ಮತ್ತು ದೂರು ಕೂಡ ದಾಖಲಿಸ್ತೀನಿ. ಮಾನ್ಯ ಲೋಕಾಯುಕ್ತರು ಕೂಡ ನಾನು ದೂರು ದಾಖಲಿಸ್ತೀನಿ ನಾನು. ಮತ್ತು ನ್ಯಾಯಾಂಗ ಹೋರಾಟಕ್ಕಾಗಿ ಹೋರಾಟ ಮಾಡ್ತೀನಿ ನಾನು, ನ್ಯಾಯಾಂಗದ ಸತ್ಯ ಸಲುವಾಗಿ. ಅದಕ್ಕಾಗಿ ತಾವೆಲ್ಲರೂ ಹೀಗೆ ನನ್ನ ಮೇಲೆ ನನ್ನ ಹೋರಾಟಕ್ಕೆ ಏನು ಬೆಂಬಲ ಸೂಚಿಸಿದ್ರಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಈ ವಿಡಿಯೋ ಮೂಲಕ ಧನ್ಯವಾದಗಳು ಅರ್ಪಿಸ್ತೀನಿ. ಜೈ ಭೀಮ್, ನಮೋ ಬುದ್ಧಾಯ.